ಬಾಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ. ಸ್ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಮ್ಯಾಮ್. ಮೊದಲನೇ ಅಪ್ಡೇಟು ಜಸ್ಪ್ರೀತ್ ಬುಮ್ರಾ ರಿಲೇಟೆಡು. ಒಮಾನ್ ಕ್ಲಾಶ್ ಏನು ನಡೀತಿದೆ 19ನೇ ತಾರೀಕು. ಸೊ ಇದಕ್ಕೆ ಜಸ್ಪ್ರೀತ್ ಬುಮ್ರಾ ಅವ್ರಿಗೆ ರೆಸ್ಟ್ ಕೊಡಬೇಕು, ಇವ್ರ ಜಾಗದಲ್ಲಿ ಹರ್ಷಿತ್ ರಾಣಾ ಅವ್ರನ್ನ ಆಡಿಸ್ಬೇಕು ಅಂತ ಅನ್ಕೊಂತ ಇದ್ದಾರಂತೆ. ನನ್ನ ಪ್ರಕಾರ ಏನು ಆಡಿಲ್ಲ ಅಂದರೆ ಸೂಪರ್ ಫೋರ್ಸ್ ಡೈರೆಕ್ಟಾಗಿ ಇಳಿಸಿದ್ರೆ ಆಗಿತ್ತು. ಜಸ್ಪ್ರೀತ್ ಬುಮ್ರಾ ಏನಲ್ಲ ಆಡಲೇಬೇಕಾಗಿಲ್ಲ ಅಲ್ಲಿ ಲೀಗ್ ಸ್ಟೇಜ್ ಮ್ಯಾಚ್ಗಳನ್ನ ಅಂತ ಬೌಲರು ಜಸ್ಪ್ರೀತ್ ಬುಮ್ರಾ. ಬಟ್ ಆದರೂ ಪರವಾಗಿಲ್ಲ, 2 ಮ್ಯಾಚ್ನ ಆಡಿಸಿದ್ರು. ಇಲ್ಲಿ UAE ಮೇಲೆ ಏನಕ್ಕೆ ಆಡಿಸಿದ್ರು ಅಂತಲೇ ಗೊತ್ತಿಲ್ಲ. ಫಸ್ಟ್ ಮ್ಯಾಚನ್ನು ಹರ್ಷಿತ್ ರಾಣಾ ಆಡಿಸ್ತಾರೆ ಅಂತ ಅನ್ಕೊಂಡಿದ್ದೆ. ಇನ್ನು ಪಾಕಿಸ್ತಾನ ಮೇಲೆ ಸ್ವಲ್ಪ ಏನೋ ಟಫ್ ಫೈಟ್ ಕೊಡ್ಬೋದು ಅಂತ ಆಡಿಸ್ಬೋದು ಅಂತ ಅನ್ಕೊಂಡಿದ್ದೆ. ಬಟ್ ಇವ್ರು ಆಡಿದ ಅಸೋಸಿಯೇಟ್ ನೇಷನ್ ಥರ ಆಡಿದ್ದು ನೋಡ್ತು ಅಂದರೆ ಪಾಕಿಸ್ತಾನದವರು ಅವ್ರ ಮೇಲೂ ಕೂಡ ಆಡಿಸಿಲ್ಲ ಅಂದರೆ ಚೆನ್ನಾಗಿರೋದು. ಯಾಕಂದರೆ ಹೆಂಗಿದ್ರು ಸೋಲೋರು ಅವರು. ಬುಮ್ರಾ ಆಡಿದ್ರೂ ಬಿಟ್ಟಿದ್ರೇನು. ಆ್ಯಂಡ್ ಇವಾಗ ಒಮಾನ್ ಮೇಲೆ ಅವ್ರೇನು ಆಡಬೇಕಾ ಅಲ್ಲಿ. ಒಮಾನ್ ಮೇಲೆ ಅವ್ರು ಆಡ್ತು ಅಂದರೆ ಒಮಾನ್ ಅವ್ರಿಗೆ ಒಂಥರ ಹೆಮ್ಮೆ ಆಗೋಗ್ಬಿಡುತ್ತೆ. ಸೊ ಏನು ಆಡಿಲ್ಲ ಅಂದರೆ ಪರವಾಗಿಲ್ಲ, ಹರ್ಷಿತ್ ರಾಣಾಗೆ ಒಂದು ಅವಕಾಶ ಈ ಕಡೆ ಸೂಪರ್ 4ಅಲ್ಲಿ ಬೇಕಾದ್ರೆ ಆಡಲಿ ಜಸ್ಪ್ರೀತ್ ಬುಮ್ರಾ ಅವರು, ಒಂದು ಅವಕಾಶ ಕೊಡಲಿ ಪಾಪ ಇಲ್ಲ ಹರ್ಷಿತ್ ರಾಣಾಗೂ ಕೂಡ. ಅಪ್ಡೇಟ್ ಬಿಟ್ಟು ಶಾಹಿದ್ ಅಫ್ರಿದಿ ಅವರು ಒಂದು ಸ್ಟೇಟ್ಮೆಂಟ್ ಹಾಕೊಂಡಿದ್ದಾರೆ. ಇಂಡಿಯಾದಲ್ಲಿ ಒಳ್ಳೆ ಪರ್ಸನ್ಗಳು ಕೂಡ ಇದ್ದಾರೆ, ಬರೀ ಕೆಟ್ಟ ಪರ್ಸನ್ಗಳು ಮಾತ್ರ ಅಂತಲ್ಲ. ಫಾರ್ ಎಕ್ಸಾಂಪಲ್ ತಗೊಳ್ಳಿ ಗುರು, ರಾಹುಲ್ ಗಾಂಧಿನ ಅವ್ರು ಎಷ್ಟು ಮೆಚ್ಯೂರ್ ಇದ್ದಾರೆ ಅಂತಂದರೆ, ಅವ್ರ ತಲೆ ಹೆಂಗಿದೆ ಅಂತಂದರೆ ಆ ಥರ ತಲೆ ಎಲ್ಲೂ ಇಲ್ಲ ಇಂಡಿಯಾದಲ್ಲಿ. ಹೌದು ಗುರು, ಇವ್ರಿಗೆ ದೇಶ ಗೀಶ ಕೊಟ್ಬಿಟ್ರು ಅಂತಂದರೆ ನಾನೇನು ಜಾಸ್ತಿ ಹೇಳೋದಿಲ್ಲ. ಖತಮ್, ಟಾಟಾ, ಬಾಯ್ ಗುಡ್ ಬಾಯ್ ಗಯಾ. ನಿಮ್ಗೆ ಇಂಥವ್ರೆ ಅಲ್ವಾ ಬೇಕು? ಹಿಂಗೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಇನ್ನೇನು ಅವ್ರಿಗೆ ಬೇಕಾಗಿರೋರನ್ನ ಅವರು ಉಳ್ದೆ ಇನ್ನೇನು ಹೋಗ್ಲು ಅಡ್ಡಕ್ಕೆ ಏರಿಸ್ದೆ ಇನ್ನೇನು ತೆಗೆಳ್ಬಿಟ್ಟು ಕೆಳಗಡೆ ಹಾಕೊಂಡು ತುಳಿತಾರ ಅಲ್ಲಿ. ಅವ್ರಿಗೆ ಸಪೋರ್ಟ್ ಮಾಡೋರನ್ನ ಅವ್ರು ಆಬ್ವಿಯಸ್ಲಿ ಮೇಲ್ಗಡೆ ತಗೊಂಡು ಹೋಗ್ತಾರೆ. ಅಪ್ಡೇಟ್ ನಂಬರ್ 3, ಟೆಸ್ಟ್ ಸ್ಕ್ವಾಡ್ ವೆಸ್ಟ್ ಇಂಡೀಸ್ ಇವಾಗ ಅನೌನ್ಸ್ ಆಗಿದೆ. ಇಂಡಿಯಾ ಮೇಲೆ ಬರ್ತಾಯ್ತಲ್ಲಪ್ಪ ಸೀರೀಸು. ಏನು ಆಡ್ತಾರೋ ಏನು ಕತೆನೋ ವೆಸ್ಟ್ ಇಂಡೀಸ್ ಅವರು. ಇವ್ರು ಅದು ಯಾವ ಜಮಾನ ಆಗೋಯ್ತೋ ಗೆದ್ಬಿಟ್ಟು ನಮ್ಮ ಇಂಡಿಯಾ ಮೇಲೆ ಟೆಸ್ಟ್ ಸೀರೀಸಲ್ಲಿ ಟೆಸ್ಟ್ ಮ್ಯಾಚ್ನಾಗಿದ್ದ ಯಾವುದೋ ಜಮಾನ ಆಗೋಗ್ಬಿಟ್ಟೈತಿ ಇವರು. ಒಬ್ಬರು ಪ್ಲೇಯರ್ ಬರ್ತಾರೆ, ಈ ಕಡೆಯಿಂದ ಯಾವ್ದಾದ್ರು ಲೀಗ್ ಹೋಗ್ತಾರೆ, ಆಮೇಲೆ ಅಲ್ಲೇ ನ್ಯೂಟ್ಲಾಗಿ ಹೋಗ್ಬಿಡ್ತಾರೆ. ಯಾರು ಕೂಡ ಆಡೋದಕ್ಕೆ ಇಷ್ಟನೇ ಪಡ್ತಾ ಇಲ್ಲ ಅಲ್ಲಿ. ರಸ್ಟನ್ ಚೇಸ್ ಅವರು ಕ್ಯಾಪ್ಟನ್ಸಿನ ನಿಭಾಯಿಸ್ತಾ ಇದ್ದಾರೆ. ಇನ್ನೇನು ಎಲ್ಲ ಹೊಸ ಮುಖಗಳೇ ಇರ್ತವೆ. ಶಾಯ್ ಹೋಪ್ ಒಂದು ಸ್ವಲ್ಪ ಅಲ್ಲಿ ಹಳೆ ಮುಖ ಕಾಣಿಸ್ತಾ ಇರ್ಬೋದು, ಶಮಾರ್ ಜೋಸಫು. ಸೊ ಎಲ್ಲರೂ ಕೂಡ ಅಲ್ಲಿ ಹೊಸ ಮುಖಗಳೇನೇ. ಅಲ್ಜಾರಿ ಜೋಸಫ್ ಇದ್ದಾರೆ. ನೋಡೋಣ ಅದೇನು ಕಿತ್ತು ಗುಡ್ಡೆ ಆಗ್ತಾರೆ ಅಂತ ವೆಸ್ಟ್ ಇಂಡೀಸ್ ಅವರು. ಕ್ವಾಲಿಟಿ ಇಂಡಿಯನ್ ಸೈಡ್ ಎಗೇನ್ಸ್ಟು ಡಮ್ಮಿ ಆಗೋದಿಲ್ಲ. ಯಾಕೋ ಡೌಟ್ ಕಾಣಿಸ್ತಾ ಇಲ್ಲ. ಏನೇ ಸ್ಕ್ವಾಡ್ ಅನೌನ್ಸ್ ಮಾಡಿದ್ರು ಕೂಡ ಏನಾದರೂ ಹಂಗೆ ಹಿಂಗೆ ಏನಾದ್ರು ಮಾಡ್ಬಿಟ್ಟು ಇಂಡಿಯಾಗೆ ಹೊಡೆದ್ಬಿಡ್ಬೇಕಿರೋ ಅವಾಗ ಏನಪ್ಪ ಅದು ವೆಸ್ಟ್ ಇಂಡಿಯನ್ ಸೈಡು ಕಮ್ಬ್ಯಾಕ್ ಮಾಡಿಬಿಟ್ರು ಅಂತ ಅನ್ಕೊಬೋದು. ಬಟ್ ಆ ಥರ ಕಮ್ಬ್ಯಾಕ್ ಮಾಡಿದ್ರು ಕೂಡ ನೆಕ್ಸ್ಟ್ ಸೀರೀಸ್ ಅಷ್ಟರಲ್ಲಿ ಅದರಲ್ಲಿರೋಂಥ ಮುಕ್ಕಾಲು ಜನ ಪ್ಲೇಯರ್ಸ್ ಇರೋದೇ ಇಲ್ಲ. ಅಪ್ಡೇಟ್ ನಂಬರ್ 4, ವರುಣ್ ಚಕ್ರವರ್ತಿ ರೈಸ್ ಆಗಿದ್ದಾರೆ. ಮೊದಲನೇ ಸ್ಥಾನಕ್ಕೆ ICC ನಂಬರ್ 1 ಬೌಲರ್ ಆಗಿದ್ದಾರೆ. T20 ಫಾರ್ಮ್ಯಾಟಲ್ಲಿ 733 ರೇಟಿಂಗ್ ಪಾಯಿಂಟ್ಸ್ ಮುಖಾಂತರ ಚಕೋಬ್ ಡುಫಿ ಅವರು 717 ಪಾಯಿಂಟಿಂದ ಕೆಳಗಡೆ ಇದ್ದಾರೆ. ಫಸ್ಟ್ನೇ ಸ್ಥಾನದಿಂದ ಸೆಕೆಂಡ್ನೇ ಪೊಸಿಷನ್ಗೆ ಕೂಸ್ತಿದ್ದಾರೆ. ಅಖಿಲ್ ಹುಸೇನ್ ಅವರು 700. ಯಾರ್ಯಾರನ್ನೋ ನೋಡ್ತಾ ಇದ್ದೀವಿ ಇವರು. ಇಲ್ಲಿ ಆಡಮ್ ಜಾಂಪಾ ಇದ್ದಾರೆ, ಆದಿಲ್ ರಶೀದ್ ಇದ್ದಾರೆ, ನವಾನ್ ತುಷಾರ, ವಣಿಂದ್ ಹೊಸರಂಗ, ರವಿ ಬಿಷ್ನಾಯ್ ಕಳೆದೇ ಹೋಗಿದ್ದಾರೆ. ಏನಿದೇನು ಆ್ಯಕ್ಟಿವೇಟೇ ಆಗಿಲ್ಲ ಅಂತ ಕಾಣಿಸ್ತಾರೆ. ರವಿ ಬಿಷ್ನಾಯ್ ಆಡಿ ಯಾವ ಜಮಾನ ಆಗೋಯ್ತು ಅಲ್ಲಿ T20 ಇಂಟರ್ನ್ಯಾಷನಲ್ಸ್ನ. ಇನ್ನೂ 8ನೇ ಪೊಸಿಷನಲ್ಲಿದ್ದಾರೆ. ರಶೀದ್ ಖಾನ್ ನೋಡ್ತವ್ರೆ 10ನೇ ಪೊಸಿಷನಲ್ಲಿದ್ದಾರೆ. ಇಲ್ಲಿ ವರುಣ್ ಚಕ್ರವರ್ತಿ ನೋಡ್ಕೊಂಡು ಏನಂತ ಹೆವಿ ವಿಕೆಟ್ಸ್ ಏನು ತೆಗೆದಿಲ್ಲ. ಕುಲ್ದೀಪ್ ಯಾದವ್ ಅಷ್ಟು ವಿಕೆಟ್ಸ್ ಏನು ತೆಗೆದಿಲ್ಲ. ಕುಲ್ದೀಪ್ ಯಾದವ್ ಯಾವ ಪೊಸಿಷನಲ್ಲಿದ್ದಾರೆ? ಟಾಪ್ 20ಲೇ ಕಾಣಿಸ್ತಿಲ್ಲ. ಅಲ್ಲಿ ಹಂಗೆ ನೋಡೋಕೋಯ್ತು ಅಂದರೆ ಕುಲ್ದೀಪ್ ಯಾದವ್ ಅಷ್ಟು ವಿಕೆಟ್ಸ್ನ ಎತ್ತಿದ್ದಾರೆ. ಸೊ ಒಂದು ಅರ್ಥವೇ ಆಗ್ತಾ ಇಲ್ವಲ್ಲ ಇದು. ವರುಣ್ ಚಕ್ರವರ್ತಿ ಹಿಂದೆ ಚೆನ್ನಾಗಿ ವಿಕೆಟ್ಸ್ನ ಎತ್ತಿದ್ರು, ರೀಸೆಂಟ್ ಪಾಸಲ್ಲಿ ಅಷ್ಟೊಂದು ವಿಕೆಟ್ಸ್ ಇತ್ತಿಲ್ಲ. ಬಟ್ ಆದರೂ ಕೂಡ ನೋಡಿ ಮೊದಲನೇ ಪೊಸಿಷನ್ಗೆ ಹೋಗಿದ್ದಾರೆ. ಇದು ಒಂಥರ ಅರ್ಥನೇ ಆಗ್ತಾ ಇಲ್ಲ ಹೆಂಗೆ ಅಂತ. ಅಪ್ಡೇಟ್ ನಂಬರ್ 5, ಗ್ರೇಟೆಸ್ಟ್ ಕ್ಯಾಪ್ಟನ್ ಆಫ್ ಆಲ್ ಟೈಮ್ ಅಂತ ಒಪ್ಕೊಂಡಿದ್ದಾರೆ ಕೈರನ್ ಪೋಲಾರ್ಡ್ ಅವರು. ಅವ್ರ ಟೀಮ್ಗೆ ಅಷ್ಟು ಸಲ ಟ್ರೋಫಿನ ಗೆಲ್ಸಿರ್ಬೋದು ರೋಹಿತ್ ಶರ್ಮಾ ಅವರು. ಬಟ್ ಆದರೂ ಗ್ರೇಟೆಸ್ಟ್ ಕ್ಯಾಪ್ಟನ್ ಆಫ್ ಆಲ್ ಟೈಮ್ ಯಾರು ಅಂತಲೇ ನಾನು ಆಯ್ಕೆ ಮಾಡ್ತೀನಿ. ಅದು IPL ಆಗಿರಲಿ ಎಲ್ಲೇ ಆಗಿರಲಿ, ಇಟ್ಸ್ MSD. ಅವ್ರಿಗಿಂತ ಬೆಟರ್ ಕ್ಯಾಪ್ಟನ್ನು, ಬೆಟರ್ ಥಿಂಕಿಂಗ್ ಇರೋವಂಥ, ಬೆಟರ್ ಸ್ಟ್ರಾಟಜಿಗಳು ಮಾಡುವಂಥ ಕ್ಯಾಪ್ಟನ್ನು ಬೇರೆಯವ್ರನ್ನ ನೋಡಿಲ್ಲ ನಾನು. ಆ್ಯಂಡ್ ಅವರನ್ನೇ ಬೆಸ್ಟು ಅಂತ ನಿರ್ಧಾರ ಮಾಡಿದ್ದಾರೆ. ಸೊ ರೋಹಿತ್ ಶರ್ಮಾ ಬೇಜಾರಾಗಿರುತ್ತೆ ಅಂತ ಕಾಣಿಸುತ್ತೆ. ನಾನು ಮಗ ನೀನು ನನ್ನ ಕ್ಯಾಪ್ಟನ್ಸಿಲಿ ಅಷ್ಟೊಂದೆಲ್ಲ ಆಡ್ಬಿಟ್ಟು ನೀನು ಅಲ್ಲಿ MSD ಬೆಸ್ಟು ಅಂತ ಹೇಳ್ತೀಯ ನೀನು ಅಂತ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಗಾಯ್ಸ್. ಇದಿಷ್ಟು ಆಗಿರೋ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ಚಾನಲ್ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.